ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಮೈಸೂರು ಪಾಲಿಕೆ ಮೈತ್ರಿಯಿಂದ ಕೈ ಧಗಧಗ ಅಂತ ಹೇಳ್ತಾ ಇರೋದು ಯಾಕೆ? ಶಾಸಕ ಸಾರಾ ಮಹೇಶ್ ಬಿಚ್ಚಿಟ್ಟ ಮೈಸೂರು ಮೈತ್ರಿ ರಹಸ್ಯ ಏನು? ಪಂಚಮಸಾಲಿ ಹೋರಾಟದ ದೇಣಿಗೆ ಲೆಕ್ಕ ಕೇಳಿದ್ದು ಯಾಕೆ ನಿರಾಣಿ? ರಾಜಕೀಯ ಟೆನ್ಷನ್ ನಡುವೆ ಶಾಸಕರ ಗಾನ ವಜಾನ ಹೇಗಿತ್ತು? ಇದೆಲ್ಲವನ್ನ ನೋಡೋಣ. ದಳಪತಿಗಳು ಬಿಚ್ಚಿಟ್ಟ ಮೈಸೂರು ಪಾಲಿಕೆಯ ಮೈತ್ರಿ ರಹಸ್ಯ ಏನು? ವಿಪಕ್ಷ ನಾಯಕರಿಗೆ ಜೆಡಿಎಸ್ ಶಕ್ತಿ ತೋರಿಸಿದ್ದೇವೆ ಅಂತ ಹೇಳಿದ್ದು ಯಾರು? ಮೈತ್ರಿ ಗೊಂದಲಕ್ಕೆ ಸಿದ್ದರಾಮಯ್ಯ ಹೊಣೆ ಅಂತ ಸಾರಾ ಮಹೇಶ್ ಆರೋಪ ಮಾಡಿದ್ದು ಯಾಕೆ? ನೋಡೋಣ ಪಾಲಿಕೆ ಫೈಟ್ ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರು ಪಾಲಿಕೆ ಚುನಾವಣೆ ಬಳಿಕ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದ್ದು ಮೇಯರ್ ಪಟ್ಟ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿದ್ದಾರೆ. ತವರು ಕ್ಷೇತ್ರದಲ್ಲೇ ಶಾಸಕ ತನ್ವೀರ್ ಸೇಠ್ ವಿರುದ್ಧ ತಿರುಗಿಬಿದ್ದಿದ್ದು ತನ್ವೀರ್ ಸೇಠ್ಗೆ ಸೆಡ್ಡು ಹೊಡೆಯಲು ಸಿದ್ದರಾಮಯ್ಯ ತಂತ್ರಗಾರಿಕೆ ಹೆಣೆದಿದ್ದಾರೆ. ಮೈಸೂರು ಪಾಲಿಕೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯಿಂದ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಜ್ವಾಲೆ ಭುಗಿಲೆದಿದೆ. ಹೀಗಾಗಿ ತನ್ವೀರ್ ಸೇಠ್ ವಿರುದ್ಧ ಕ್ರಮಕ್ಕೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ನನ್ನ ವಿರುದ್ಧ ನನ್ನ ಕ್ಷೇತ್ರದಲ್ಲಿ ರಾಜಕೀಯ ಮೇಲಾಟ ಮಾಡಿದ್ದು ಅವರು ಹೀಗೆ ಮಾಡಿದ್ರು ನಾನು ಸುಮ್ಮನಿರಬೇಕಾ ಅಂತ ಶಾಸಕ ತನ್ವೀರ್ ಸೇಠ್ ವಿರುದ್ಧ ಸಿದ್ದು ಗರಂ ಆಗಿದ್ದಾರೆ. ಹೀಗಾಗಿ ಕ್ರಮಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯ ಒತ್ತಡ ಹೇರಿದ್ದಾರೆ. ಕ್ರಮ ಕೈಗೊಳ್ಳದೆ ಹೋದ್ರೆ ನವದೆಹಲಿಗೆ ಹೋಗೋದಕ್ಕೂ ಸಿದ್ಧ ಅಂತ ಹೇಳಿದ್ದು ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧವೇ ದೂರು ನೀಡಲು ಸಿದ್ದರಾಮಯ್ಯ ಚಿಂತನೆ ನಡೆಸಿದ್ದಾರೆ. ಬೆಂಬಲಿಗರ ನಿಯೋಗವನ್ನ ದೆಹಲಿಗೆ ಕಳುಹಿಸಲು ಪ್ಲಾನ್ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ನಡೆ ತೀವ್ರ ಕುತೂಹಲ ಕೆರಳಿಸಿದೆ. ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅನ್ನ ತನ್ವೀರ್ ಸೇಠ್ ಭೇಟಿಯಾಗಲಿದ್ದಾರೆ. ಈ ವೇಳೆ ಮೇಯರ್ ಆಯ್ಕೆಯಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ತನ್ವೀರ್ ಸೇಠ್ ಡಿಕೆಶಿ ಭೇಟಿ ಬಳಿಕ ಮುಂದಿನ ತೀರ್ಮಾನ ತೆಗೆದುಕೊಳ್ಳಲು ಸಿದ್ದರಾಮಯ್ಯ ತೀರ್ಮಾನಿಸಿದ್ದಾರೆ. ನಿನ್ನೆಯಷ್ಟೇ ಸಿದ್ದರಾಮಯ್ಯ ವಿರುದ್ಧ ತನ್ವೀರ್ ಸೇಠ್ ಗುಡುಗಿದ್ದರು. ಮೈಸೂರು ಮೇಯರ್ ಚುನಾವಣೆ ಬಳಿಕ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಹೀಗಾಗಿ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜೆಡಿಎಸ್ ಬಗ್ಗೆ ಮಾತನಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಸ್ಯಾಂಪಲ್ ಅಂತ ಹೇಳಿದ್ರು. ಮತ್ತೆ ಜೆಡಿಎಸ್ ಬಗ್ಗೆ ಮಾತನಾಡಿದ್ರೆ ಏನ್ ಬೇಕಾದ್ರೂ ಆಗಬಹುದು. ಅವರ ಒಬ್ಬ ನಾಯಕರು ಮಾತನಾಡಿದ್ದಕ್ಕೆ ಇಷ್ಟು ತೋರಿಸಿದ್ದೇವೆ, ಲಘುವಾಗಿ ಮಾತನಾಡಿದರೆ ನಮ್ಮ ಶಕ್ತಿ ತೋರಿಸ್ತೇವೆ ಅಂತ ಎಚ್ಚರಿಕೆ ಕೊಟ್ಟರು. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಬಗ್ಗೆ ಖುದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಹೀಗಿದ್ದಾಗ ಇದಕ್ಕೆ ತನ್ವೀರ್ ಸೇಠ್ ಹೇಗೆ ಕಾರಣರಾಗ್ತಾರೆ ಅಂತ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ತನ್ವೀರ್ ಸೇಠ್ರನ್ನ ಉಚ್ಚಾಟನೆ ಮಾಡಿದರೆ ನಾವು ಜೆಡಿಎಸ್ಗೆ ಸ್ವಾಗತಿಸುತ್ತೇವೆ. ತನ್ವೀರ್ ಸೇಠ್ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡ. ಹೀಗಾಗಿ ತನ್ವೀರ್ ಸೇಠ್ಗೆ ಜೆಡಿಎಸ್ ಪಕ್ಷಕ್ಕೆ ಸದಾ ಸ್ವಾಗತ ಅಂತ ಸಾರಾ ಮಹೇಶ್ ಹೇಳಿದರು. ಮೈಸೂರು ಪಾಲಿಕೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಗೊಂದಲಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾರಣ ಅಂತ ಸಾರಾ ಮಹೇಶ್ ಆರೋಪ ಮಾಡಿದ್ದಾರೆ. ಕೊನೆ ಕ್ಷಣದಲ್ಲಿ ಮೈತ್ರಿಯಾಗಲು ಜಿಟಿ ದೇವೇಗೌಡ, ಸಂದೇಶ್ ನಾಗರಾಜ್ ಕಾರಣ. ಅವರು ಎಲೆಕ್ಷನ್ ಬಂದಿದ್ರೆ ಮೈತ್ರಿ ಮಾಡ್ಕೊಳ್ತಿರ್ಲಿಲ್ಲ. ಮೈಸೂರು ಜಿಲ್ಲೆಯಿಂದಲೇ ನಮ್ಮ ಶಕ್ತಿಯನ್ನ ತೋರಿಸಿದ್ದೇವೆ. ಪ್ರಾದೇಶಿಕ ಪಕ್ಷವನ್ನ ಹಗುರವಾಗಿ ನೋಡಬೇಡಿ ಅಂತ ಸಾರಾ ಮಹೇಶ್ ಎಚ್ಚರಿಸಿದ್ರು. ಮೈಸೂರು ಪಾಲಿಕೆ ಮೇಯರ್ ಎಲೆಕ್ಷನ್ ನಲ್ಲಿ ನಾವು ಮೈತ್ರಿ ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿರಲಿಲ್ಲ. ಪಕ್ಷೇತರರ ಜೊತೆ ಸೇರಿ ಸ್ಪರ್ಧೆ ಮಾಡಲು ನಿರ್ಧರಿಸಿದ್ವು ಅಂತ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನನಗೆ ಕರೆ ಮಾಡಿದ್ರು. ಆದ್ರೆ ನಾನು ಡಿಕೆ ಶಿವಕುಮಾರ್ ಕರೆ ರಿಸೀವ್ ಮಾಡಿರಲಿಲ್ಲ. ಆಗ ಶಾಸಕ ತನ್ವೀರ್ ಸೇಠ್ ನನಗೆ ಮೆಸೇಜ್ ಮಾಡಿದ್ರು. ಬಳಿಕ ಡಿಕೆಶಿ ಎಚ್ಡಿ ಕುಮಾರಸ್ವಾಮಿ ಜೊತೆ ಮಾತನಾಡಿ ಚರ್ಚೆ ಮಾಡಿದ್ರು. ಈ ವೇಳೆ ಡಿಕೆಶಿ ಮೈತ್ರಿ ಮಾಡಿಕೊಳ್ಳಲು ಮನವಿ ಮಾಡಿದ್ರು ಅಂತ ಮೈತ್ರಿ ರಹಸ್ಯವನ್ನ ಸಾರಾ ಮಹೇಶ್ ಬಿಚ್ಚಿಟ್ಟಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಇಬ್ಬರು ನಮಗೆ ಸಮಾನಾಂತರ ವಿರೋಧಿಗಳು ಅಂತ ಸಾರಾ ಮಹೇಶ್ ಹೇಳಿದ್ದಾರೆ. ಅಲ್ಲದೆ ಮೇಯರ್ ಸ್ಥಾನ ಬಿಟ್ಟುಕೊಡಿ ಅಂತ ಡಿಕೆಶಿ ಕೇಳಿದ್ರು ಅಂತ ಸಾರಾ ಮಹೇಶ್ ತಿಳಿಸಿದ್ದಾರೆ. ಮೈತ್ರಿ ಬಗ್ಗೆ ಡಿಕೆ ಶಿವಕುಮಾರ್ 2 ಬಾರಿ ನನ್ನ ಬಳಿ ಮಾತನಾಡಿದ್ರು. ಹಿಂದಿನ ಮೈತ್ರಿಯಂತೆ ಒಟ್ಟಿಗೆ ಹೋಗಿ ಅಂತ ಹೇಳಿದ್ರು. ನಮಗೆ ಮೇಯರ್ ಸ್ಥಾನ ಸಿಕ್ಕಿಲ್ಲ ಅಂತ ಆಗ್ಬಾರ್ದು, ಆದ್ರಿಂದ ನಮಗೆ ಮೇಯರ್ ಬಿಟ್ಕೊಡಿ ಎಂದಿದ್ರು ಅಂತ ಸಾರಾ ಮಹೇಶ್ ಹೇಳಿದ್ರು. ನಮ್ಮ ಮಾತಿನಂತೆ ಮುಂದಿನ ಬಾರಿ ಕಾಂಗ್ರೆಸ್ಗೆ ಮೇಯರ್ ಸ್ಥಾನ ನೀಡ್ತೇವೆ. ಆದ್ರೆ ಮಾತಿನ ಮೇಲೆ ಹಿಡಿತವಿರಬೇಕು ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಸಾರಾ ಮಹೇಶ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವುದೇ ಡ್ರಾಮಾ ಗೊಂದಲಗಳಿಲ್ಲದೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮೇಯರ್ ಸ್ಥಾನ ಕೊಡ್ತಾ ಇದ್ವು. ಆದ್ರೆ ಹೀನಾಯವಾಗಿ ಮಾತನಾಡಿದ್ರಿಂದ ಕೊಡ್ಲಿಲ್ಲ. ನಮ್ಮ ಶಕ್ತಿ ಏನು ಅಂತ ತೋರಿಸಲು ಅಭ್ಯರ್ಥಿ ಹಾಕಿದೆವು ಅಷ್ಟೇ ಅಂತ ಸಾರಾ ಮಹೇಶ್ ಹೇಳಿದರು.
ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಜೊತೆ ಎಫ್ಡಿಎ ಪರೀಕ್ಷಾರ್ಥಿಗಳು ವಾಗ್ವಾದ ನಡೆಸಿದ್ದು ಯಾಕೆ? ಹಾಡ ಹಗಲೇ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದು ಯಾರು? ಸಿಗರೇಟ್ ಸೇದೋ ವಿಚಾರಕ್ಕೆ ಹಲ್ಲೆ ನಡೆಸಿದ್ರ ರಿಯಾಲಿಟಿ ಶೋ ಸೆಲೆಬ್ರಿಟಿ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಶೇಷಾದ್ರಿಪುರಂ ಕಾಲೇಜು ಬಳಿ ಸಿಬ್ಬಂದಿ ಹಾಗೂ ಎಫ್ಡಿಎ ಪರೀಕ್ಷಾರ್ಥಿಗಳ ನಡುವೆ ವಾಗ್ವಾದ ನಡೆಯಿತು. ಎಫ್ಡಿಎ ಪರೀಕ್ಷೆಗೆ ಬೆಳಗ್ಗೆ 9:50ಕ್ಕೆ ಪರೀಕ್ಷಾರ್ಥಿಗಳು ಬಂದಿದ್ದರಿಂದ ಸಿಬ್ಬಂದಿ ಪರೀಕ್ಷಾ ಕೇಂದ್ರಕ್ಕೆ ಸೇರಿಸಿಕೊಳ್ಳಲಿಲ್ಲ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಪರೀಕ್ಷಾರ್ಥಿಗಳು ಟ್ರಾಫಿಕ್ನಿಂದಾಗಿ ಪರೀಕ್ಷೆಗೆ ಬರಲು ತಡವಾಯಿತು, ದಯವಿಟ್ಟು ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದರು. ಇದಕ್ಕೆ ಒಪ್ಪದಿದ್ದಾಗ ಸಿಬ್ಬಂದಿ ವಿರುದ್ಧ ಪರೀಕ್ಷೆಯಿಂದ ವಂಚಿತರಾದ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರವೇಶ ಪತ್ರ ಸಿಗದೆ ಕೆಪಿಎಸ್ಸಿ ಪರೀಕ್ಷಾರ್ಥಿಗಳು ಪರದಾಡುವಂತಾಗಿತ್ತು. ಕೆಪಿಎಸ್ಸಿ ವೆಬ್ಸೈಟ್ ಪೋರ್ಟಲ್ ಸಮಸ್ಯೆ ಹಿನ್ನೆಲೆ ಎಫ್ಡಿಎ ಪರೀಕ್ಷೆಗೆ ಪ್ರವೇಶ ಪತ್ರ ಸಿಗದೆ ಪರೀಕ್ಷಾರ್ಥಿಗಳು ವಂಚಿತರಾದರು. ಪರೀಕ್ಷೆಗಾಗಿ 5 ವರ್ಷದಿಂದ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅಂತ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜಿನ ಪರೀಕ್ಷಾ ಕೇಂದ್ರದ ಬಳಿ ಪರೀಕ್ಷಾರ್ಥಿಗಳು ಅಳಲು ತೋಡ್ಕೊಂಡ್ರು. ಸಿಗರೇಟ್ ವಿಚಾರಕ್ಕೆ ಹಲ್ಲೆ ಮಾಡಿದ್ದಾರೆ ಅಂತ ಕನ್ನಡದ ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿಯಾಗಿದ್ದಂತಹ ರಜತ್ ವಿರುದ್ಧ ಆರೋಪಿಸಲಾಗಿದೆ. ಬಸವೇಶ್ವರನಗರದ ಸಾಣಿ ಕುರುವನಹಳ್ಳಿ ಸರ್ಕಲ್ನಲ್ಲಿ ಘಟನೆ ನಡೆದಿದೆ. ಸಿಗರೇಟ್ ಸೇದಲು ಅಂಗಡಿ ಬಾಗಿಲಿಗೆ ಕಾರು ಅಡ್ಡ ಹಾಕಿ ತೆರಳಿದ್ದಾರೆ. ಹೀಗಾಗಿ ಕಾರ್ ಸೈಡ್ಗೆ ಹಾಕಿ ಅಂತ ಹೇಳಿದ ಅಂಗಡಿ ಮಾಲೀಕ ಕಿರಣ್ ರಾಜ್ ಹಾಗೂ ಅವರ ತಾಯಿ ಮೇಲೆ ಹಲ್ಲೆ ಮಾಡಿದ್ದಾಗಿ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿವೃತ್ತ ಡಿಜಿ ಮತ್ತು ಐಜಿಪಿ ಶಂಕರ್ ಬಿದರಿ ಇಮೇಲ್ ಐಡಿ ಹ್ಯಾಕ್ ಮಾಡಿದ್ದು ಸ್ನೇಹಿತರಿಗೆ ಹಣಕ್ಕೆ ಬೇಡಿಕೆ ಇಡಲಾಗಿದೆ. ಬ್ಯಾಂಕ್ ಖಾತೆ ಡೀಟೇಲ್ಸ್ ನೀಡಿ ಹಣ ಕಳಿಸಲು ಇಮೇಲ್ ಮಾಡಿದ್ದು ಶಂಕರ್ ಬಿದರಿಯೇ ಕೇಳಿದ್ದಾರೆಂದು ಬಿದರಿ ಸ್ನೇಹಿತರೊಬ್ಬರು 25,000 ವರ್ಗಾವಣೆ ಮಾಡಿದ್ದಾರೆ. ಬಳಿಕ ಶಂಕರ್ ಬಿದರಿಗೆ ಮಾಹಿತಿ ನೀಡಿದ್ದು ಈ ವೇಳೆ ಇಮೇಲ್ ಐಡಿ ಹ್ಯಾಕ್ ಆಗಿರುವುದು ಗಮನಕ್ಕೆ ಬಂದಿದೆ. ಈ ಬಗ್ಗೆ ಆಗ್ನೇಯ ವಿಭಾಗದ ಸಿಎನ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಮುಂದಿನ ವಿಧಾನಸಭಾ ಚುನಾವಣೆ ಟಿಕೆಟ್ ಕೈತಪ್ಪುವ ಸಾಧ್ಯತೆ ಇದೆ. ಹೀಗಾಗಿ 2023ರಲ್ಲಿ ಡಿಕೆಶಿ ಆಪ್ತ ಪ್ರಸನ್ನಕುಮಾರ್ಗೆ ಪುಲಕೇಶಿನಗರ ಕಾಂಗ್ರೆಸ್ ಟಿಕೆಟ್ ಸಿಗೋ ಸಾಧ್ಯತೆ ಇದೆ. ಈ ಬಗ್ಗೆ ಕಾರ್ಯಕರ್ತರ ಜೊತೆ ಪ್ರಸನ್ನಕುಮಾರ್ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ. ಟಿಕೆಟ್ ಅಂತೂ 200% ಅವನಿಗೆ ಕೊಡೋದಿಲ್ಲ, ಇವತ್ತೇ ಹೇಳ್ತಾ ಇದ್ದೇನೆ ನೋಡ್ತಿರು ಅಂತ ಪ್ರಸನ್ನಕುಮಾರ್ ಹೇಳ್ತಾರೆ. ವೈರಲ್ ಆಗಿರೋ ಆಡಿಯೋ ಬಗ್ಗೆ ಸ್ಪಷ್ಟನೆ ನೀಡಿರೋ ಮಾಜಿ ಶಾಸಕ ಪ್ರಸನ್ನಕುಮಾರ್, ಈ ಹಿಂದೆ ನಾನು ಮಾತನಾಡಿರುವ ಸಂಭಾಷಣೆಯನ್ನ ವೈರಲ್ ಆಗಿದೆ. ಜೆಡಿಎಸ್ನಲ್ಲಿದ್ದಾಗ ನಾನಿದ್ದನ್ನ ಮಾತನಾಡಿರಬಹುದು, ಈಗ ಮಾತನಾಡಿಲ್ಲ. ಅಲ್ಲದೆ ಅಖಂಡ ಶ್ರೀನಿವಾಸ್ ಮೂರ್ತಿ ಮೇಲೆ ಯಾವುದೇ ಬೇಸರವಿಲ್ಲ. ಶಾಸಕರ ಸಂಬಂಧಿ ನವೀನ್ ಮೇಲೆ ಬೇಸರವಿದೆ. ಯಾವುದೇ ಷರತ್ತಿಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇನೆ. ನಮ್ಮ ಅಧ್ಯಕ್ಷರು ಕೈಗೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಪ್ರಸನ್ನಕುಮಾರ್ ಹೇಳಿದ್ದಾರೆ. ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗ್ತಾ ಇದ್ದು ಆಟೋ ಪ್ರಯಾಣ ದರ ಪರಿಷ್ಕರಣೆಗೆ ಚಾಲಕರು ಮನವಿ ಮಾಡಿದ್ದಾರೆ. ಕನಿಷ್ಠ ದರ 25ರಿಂದ 36 ರೂಪಾಯಿಗೆ ಏರಿಕೆ ಮಾಡಲು ಒತ್ತಾಯಿಸಿದ್ದಾರೆ. 2019ರಲ್ಲಿ ದರ ಹೆಚ್ಚಳ ಮಾಡಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ದರ ಹೆಚ್ಚಳಕ್ಕೆ ಸರ್ಕಾರ ಅನುಮತಿ ನೀಡಿರಲಿಲ್ಲ. ಇದೀಗ ತೈಲ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವುದರಿಂದ ದರ ಪರಿಷ್ಕರಣೆಗೆ ಒತ್ತಾಯಿಸಿದ್ದಾರೆ. ಸಾವಯವ ಸಂತೆಗೆ ತೋಟಗಾರಿಕೆ ಸಚಿವ ಆರ್ ಶಂಕರ್ ಚಾಲನೆ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಶಾಂತಿನಗರದಲ್ಲಿ ಸಾವಯವ ಸಂತೆ ನಡೀತಾ ಇದ್ದು ರಾಸಾಯನಿಕ ಬಳಕೆ ಮಾಡದೇ ಇರುವ ತರಕಾರಿ, ಸಿರಿಧಾನ್ಯ, ಹಣ್ಣು, ದಿನಸಿ ಪದಾರ್ಥವನ್ನ ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಮುಂದೆ ಪ್ರತಿ ವಾರ ಪಾರ್ಕ್, ಸಿಎ ಸೈಟ್ ಜಾಗಗಳಲ್ಲಿ ಸಾವಯವ ಸಂತೆ ನಡೆಸಲು ತೋಟಗಾರಿಕೆ ಇಲಾಖೆ ನಿರ್ಧಾರ ಮಾಡಿದೆ. ಸಚಿವ ಸಿಪಿ ಯೋಗೇಶ್ವರ್ ಅವರಿಗೆ ಮುತ್ತಿಗೆ ಹಾಕೋಕೆ ಯತ್ನ ಪಟ್ಟವರು ಯಾರು? TV9 ವರದಿ ಬಳಿಕ ಮರಳುಕೋರರಿಗೆ ಮಂಗಳೂರು ಪೊಲೀಸ್ ಕಮಿಷನರ್ ಶಾಕ್ ಕೊಟ್ಟಿದ್ದು ಹೇಗೆ? ಬೈಕ್ ವಿಚಾರಕ್ಕೆ ಮಾರಾಮಾರಿ ನಡೆದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡವಾಗಿರುವುದು ಎಲ್ಲಿ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಮಂಗಳೂರಲ್ಲಿ ಸಚಿವ ಸಿಪಿ ಯೋಗೇಶ್ವರ್ಗೆ ಜೆಡಿಎಸ್ ಯುವ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಎಚ್ಡಿಕೆ ವಿರುದ್ಧ ಯೋಗೇಶ್ವರ್ ನೀಡಿದ ಹೇಳಿಕೆ ಖಂಡಿಸಿ ಹೋಟೆಲ್ ಬಳಿ ಧರಣಿ ನಡೆಸಿದ್ರು. ಈ ವೇಳೆ ಧರಣಿ ಮಾಹಿತಿ ತಿಳಿದು ಸರ್ಕ್ಯೂಟ್ ಹೌಸ್ಗೆ ತೆರಳಿದಂತಹ ಸಚಿವರು ಹೋಟೆಲ್ಗೆ ವಾಪಸ್ ಆಗದೆ ವಿಮಾನ ನಿಲ್ದಾಣದತ್ತ ಯೋಗೇಶ್ವರ್ ಹೆಜ್ಜೆ ಹಾಕಿದ್ರು. ಆಗ ಜೆಡಿಎಸ್ ಕಾರ್ಯಕರ್ತರು ಸಚಿವರು ಹೆದರಿ ಓಡಿ ಹೋಗಿದ್ರು ಅಂತ ಘೋಷಣೆ ಕೂಗಿದ್ರು. ಮೈಸೂರು ಜಿಲ್ಲೆಯ ನಂಜನಗೂಡು ಗ್ರಾಮಾಂತರ ಠಾಣೆಯಲ್ಲಿ ಅಪ್ರಾಪ್ತೆ ಪುತ್ರಿಯನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಪೋಷಕರು ದೂರು ದಾಖಲಿಸಿದ್ದಾರೆ. ಮದುವೆಗೆ ನಿರಾಕರಿಸಿದ್ದಕ್ಕೆ ಅಪ್ರಾಪ್ತೆಯನ್ನು ಅಪಹರಿಸಲಾಗಿದೆ ಅಂತ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಳೆದ 3 ತಿಂಗಳ ಹಿಂದೆ ಯುವಕನೊಬ್ಬನ ಪೋಷಕರು ಪುತ್ರಿಯನ್ನ ಮದುವೆ ಮಾಡಿಕೊಡುವಂತೆ ಕೇಳಿದ್ರು. ಅಪ್ರಾಪ್ತಿಯಾದ ಕಾರಣ ಮದುವೆ ನಿರಾಕರಿಸಲಾಗಿತ್ತು. ಆಗ ಯುವಕನ ಪೋಷಕರು ಪರಿಣಾಮ ಎದುರಿಸ್ತೀರಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಫೆಬ್ರವರಿ 17ರಂದು ಪುತ್ರಿ ನಾಪತ್ತೆಯಾಗಿದ್ದು ಯುವಕನ ಕಡೆಯವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ.
ಟಿವಿ9 ವರದಿಯಿಂದ ಅಕ್ರಮ ಮರಳು ಗಣಿಗಾರಿಕೆ ಸಾಗಣೆಗೆ ಮಂಗಳೂರಲ್ಲಿ ಬ್ರೇಕ್ ಬಿದ್ದಿದೆ. ಕಮಿಷನರ್ ಶಶಿಕುಮಾರ್ ಬೈಕ್ನಲ್ಲಿ ಬಂದು ಅಕ್ರಮ ಮರಳು ದಂಧೆಕೋರರಿಗೆ ತಲಪಾಡಿ ಟೋಲ್ ಗೇಟ್ನಲ್ಲಿ ಶಾಕ್ ಕೊಟ್ಟಿದ್ದಾರೆ. ಕೇರಳಕ್ಕೆ ಅಕ್ರಮವಾಗಿ ಮರಳು ಸಾಗಿಸ್ತಾ ಇದ್ದ ಲಾರಿಯನ್ನ ತಡೆದಿದ್ದಾರೆ. ಲಾರಿಗೆ ಎಸ್ಕಾರ್ಟ್ ಮಾಡ್ತಿದ್ದಂತಹ ಚಂದ್ರ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ. ಕಮಿಷನರ್ಗೆ ಡಿಸಿಪಿ ಹರಿರಾಮ್ ಶಂಕರ್ ಸಾಥ್ ಕೊಟ್ಟಿದ್ದು ಖಾಕಿ ಕಾರ್ಯಾಚರಣೆ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಮಂಡ್ಯ ಜಿಲ್ಲಾ ನೂತನ ಎಸ್ಪಿ ಡಾಕ್ಟರ್ ಅಶ್ವಿನಿ ಮದ್ದೂರು ಪಟ್ಟಣದ ಹೊರವಲಯದಲ್ಲಿರೋ ಹೊಳೆ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ದಾರೆ. ಅಧಿಕಾರ ಸ್ವೀಕಾರಕ್ಕೂ ಮುನ್ನ ದೇಗುಲಕ್ಕೆ ತೆರಳಿ ಆಂಜನೇಯನ ದರ್ಶನ ಪಡೆದಿದ್ದಾರೆ. ಬಳಿಕ ಎಸ್ಪಿ ಕಚೇರಿಗೆ ಆಗಮಿಸಿದ ಅಶ್ವಿನಿ ಅವರಿಗೆ ಹೂಗುಚ್ಛ ನೀಡಿ ಎಎಸ್ಪಿ ಧನಂಜಯ್ ಅಧಿಕಾರ ಹಸ್ತಾಂತರಿಸಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ನಡೆದಂತಹ ತೇರು ಮಲ್ಲೇಶ್ವರ ರಥೋತ್ಸವದ ವೇಳೆ ಭಕ್ತನೊಬ್ಬ ದೇವರಿಗೆ ವಿಶಿಷ್ಟವಾಗಿ ಬೇಡಿಕೆ ಸಲ್ಲಿಸಿದ್ದಾನೆ. ರಥೋತ್ಸವದಲ್ಲಿ ಭಾಗಿಯಾಗಿದ್ದ ಕೆಲ ಆರ್ಸಿಬಿ ಅಭಿಮಾನಿಗಳು ಈ ಸಲ ಕಪ್ ನಮ್ದೇ, ಜೈ ಆರ್ಸಿಬಿ ಅಂತ ಬರೆದು ಬಾಳೆಹಣ್ಣು ತೂರಿದ್ದಾರೆ. ಆ ಮೂಲಕ ತಮ್ಮ ಮನದಾಸೆ ಈಡೇರಿಸುವಂತೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಆರ್ಸಿಬಿ ಗೆಲುವಿಗಾಗಿ ರಥೋತ್ಸವದ ಮೇಲೆ ಬಾಳೆಹಣ್ಣು ತೂರಿದ ಫೋಟೋಗಳು ವೈರಲ್ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಗಿರಿನಗರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಎಂಎಲ್ಎ ಅಧಿಕಾರಿಗಳು ಹಾಡಿಗೆ ಧ್ವನಿಯಾಗಿದ್ದಾರೆ. ವೇದಿಕೆ ಮೇಲೆ ನಿಂತು ನಿಂಗಿ ನಿಂಗಿ ನಿದ್ದಿ ಗದ್ದಿಯಲ್ಲೇ ನಿಂಗಿ ಸಾಂಗ್ ಅನ್ನ ಶಾಸಕ ಸುರೇಶ್ ಸಿಪಿಐ ಪುರಸಭೆ ಮುಖ್ಯಾಧಿಕಾರಿ ಹಾಡಿದ್ದಾರೆ. ಕೆಲಸದ ಒತ್ತಡದ ಮಧ್ಯೆ ಜನರನ್ನ ರಂಜಿಸಿದ್ದಾರೆ. ವೃತ್ತಿ ಗಾಯಕರಂತೆ ಹಾಡಿಗೆ ಧ್ವನಿಯಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪುರಸಭೆ ಸದಸ್ಯರು ಫುಲ್ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಶುಕ್ರವಾರ ಬಜೆಟ್ ಮಂಡಿಸಿದಂತಹ ಸದಸ್ಯರು ಟೂರ್ ಹೋಗಿದ್ದು ಮೈಸೂರಿನ ಟಿ ನರಸೀಪುರ ಬಳಿಯಿರೋ ರೆಸಾರ್ಟ್ನಲ್ಲಿ ನರ್ತಿಸಿದ್ದಾರೆ. ಅಧ್ಯಕ್ಷ ಗಿರೀಶ್ ಮತ್ತು ಸದಸ್ಯರು ಡ್ಯಾನ್ಸ್ ಮಾಡಿದ್ದು ವಿಡಿಯೋ ವೈರಲ್ ಆಗಿದೆ. ಪಂಚಮಸಾಲಿ 2A ಮೀಸಲಾತಿಗಾಗಿ ಹೋರಾಡ್ತಾ ಇರೋರ ಬಗ್ಗೆ ಸಚಿವ ನಿರಾಣಿ ಹೇಳಿದ್ದು ಏನು? ಲೋನ್ ಕೊಡಿಸೋದಾಗಿ ನೂರಾರು ಜನರಿಗೆ ವಂಚಿಸಿದ್ದ ಕೈ ನಾಯಕಿಗೆ ಸಿಕ್ಕ ಶಿಕ್ಷೆ ಏನು? ಸಚಿವರ ಬಳಿ ನ್ಯಾಯ ಕೇಳಿದ್ದಕ್ಕೆ ಗಣಿ ಕಾರ್ಮಿಕನನ್ನ ವಜಾ ಮಾಡಿದ್ದು ಎಲ್ಲಿ? ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. 2A ಮೀಸಲಾತಿಗೆ ಪಂಚಮಸಾಲಿಗಳ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣಿ ಸಚಿವ ಮುರುಗೇಶ್ ನಿರಾಣಿ ಮಾತನಾಡಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕಾಗಿ ಹೋರಾಡಿದ್ದು ನಾನು. 2008ರಲ್ಲಿ ಸಿಎಂ ಬಿಎಸ್ವೈ 2A ಮೀಸಲಾತಿ ಕಮಿಟಿ ಮಾಡಿದ್ರು. ಈಗ ಬೊಬ್ಬೆ ಹೊಡೆಯೋರು ಆಗ ಎಲ್ಲಿದ್ರು ಅಂತ ಸಚಿವರು ಕೊಪ್ಪಳದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಪರೋಕ್ಷವಾಗಿ ಹೋರಾಟಗಾರರ ವಿರುದ್ಧ ನಿರಾಣಿ ವಾಗ್ದಾಳಿ ನಡೆಸಿದ್ದಾರೆ. ಪಂಚಮಸಾಲಿ ಸಮಾಜದ ಮುಖಂಡರು ಸಚಿವ ಮುರುಗೇಶ್ ನಿರಾಣಿಯನ್ನ ಭೇಟಿ ಮಾಡಿ ಮೀಸಲಾತಿ ನೀಡುವ ಸಂಬಂಧ ಮನವಿ ಸಲ್ಲಿಸಿದ್ದಾರೆ. ಈ ವೇಳೆ ಪಂಚಮಸಾಲಿ ಹೋರಾಟ ದೇಣಿಗೆ ಲೆಕ್ಕವನ್ನ ನಿರಾಣಿ ಕೇಳಿದ್ದಾರೆ ಎನ್ನಲಾಗಿದೆ. ದೇಣಿಗೆಯಾಗಿ ಬಂದ ಹಣಕ್ಕೆ ಕಮಿಟಿ ಮಾಡಲು ಹೇಳಿದ್ವಿ, ಆದರೆ ಈವರೆಗೂ ಕಮಿಟಿ ಮಾಡಿಲ್ಲ ಅಂತ ನಿರಾಣಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ. ನಾನು ಕೂಡ 1 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ, ಆದರೆ ಅದರ ಬಗ್ಗೆ ನಾನು ಎಲ್ಲಿಯೂ ಹೇಳ್ಕೊಂಡಿಲ್ಲ. ಕಾಶ್ಯಪ್ಪನವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಯಾರನ್ನು ಕೇಳಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತ ನಿರಾಣಿ ಗುಡುಗಿದ್ದಾರೆ ಎನ್ನಲಾಗಿದೆ. ಲೋನ್ ಕೊಡಿಸುವುದಾಗಿ ನೂರಾರು ಜನರಿಗೆ ವಂಚಿಸಿದ ಹುಬ್ಬಳ್ಳಿಯ ಕಾಂಗ್ರೆಸ್ ನಾಯಕಿ ಪೂರ್ಣಿಮಾ ಸವದತ್ತಿ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ವಂಚಕಿ ಪೂರ್ಣಿಮಾಳನ್ನ ಉಚ್ಚಾಟಿಸಿ ಹುಬ್ಬಳ್ಳಿ ಧಾರವಾಡ ಯುವ ಕಾಂಗ್ರೆಸ್ ಅಧ್ಯಕ್ಷ ಇಮ್ರಾನ್ ಆದೇಶ ಹೊರಡಿಸಿದ್ದಾರೆ. ಡಿಕೆಶಿಯ ಕಪ್ಪು ಹಣದಿಂದ ಸಾಲ ಕೊಡಿಸುವುದಾಗಿ ಜನರಿಂದ ಹಣ ಪಡೆದು ಪೂರ್ಣಿಮಾ ನಾಮ ಹಾಕಿದ್ದು ಈ ಬಗ್ಗೆ ಟಿವಿ9ನಲ್ಲಿ ವರದಿ ಪ್ರಸಾರವಾಗಿತ್ತು. ವರದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತ ಕಾಂಗ್ರೆಸ್ ಪೂರ್ಣಿಮಾಳನ್ನ ಉಚ್ಚಾಟಿಸಿದೆ. ಕಾಂಗ್ರೆಸ್ ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿಯ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕನೊಬ್ಬನನ್ನ ಸಸ್ಪೆಂಡ್ ಮಾಡಲಾಗಿದೆ. ಗಣಿ ಸಚಿವ ಮುರುಗೇಶ್ ನಿರಾಣಿ ಮೊನ್ನೆ ಚಿನ್ನದ ಗಣಿಗೆ ಭೇಟಿ ನೀಡಿದ ವೇಳೆ ಕಾರ್ಮಿಕರು ಘೇರಾವ್ ಹಾಕಲು ಯತ್ನಿಸಿದ್ರು. ಮೆಡಿಕಲ್ ಅನ್ಫಿಟ್ ಸೌಲಭ್ಯ ರದ್ದುಗೊಳಿಸಿದ್ದಕ್ಕೆ ಗೋಳು ತೋಡ್ಕೊಂಡಿದ್ರು. ಹೀಗಾಗಿ ಕಾರ್ಮಿಕರ ಪರವಾಗಿ ನ್ಯಾಯ ಕೇಳಿದ ಮಲ್ಲಪ್ಪನನ್ನ ಅಮಾನತುಗೊಳಿಸಲಾಗಿದೆ. 3 ದಿನದಲ್ಲಿ ನೋಟಿಸ್ಗೆ ಉತ್ತರಿಸುವಂತೆ ಹಟ್ಟಿ ಚಿನ್ನದ ಗಣಿಯ ಆಡಳಿತ ಮಂಡಳಿ ಸೂಚಿಸಿದೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ತಾಲೂಕಿನ ಮೊರಬಾ ಗ್ರಾಮದಲ್ಲಿ ರೈತರೊಂದಿಗೆ 1 ದಿನ ಕಾರ್ಯಕ್ರಮದಲ್ಲಿ ಸಚಿವರು ಭಾಗಿಯಾಗಿದ್ದರು. ಕಡಲೆ ಖರೀದಿ ಕೇಂದ್ರವನ್ನು ಬಿಸಿ ಪಾಟೀಲ್ ಉದ್ಘಾಟಿಸಿದರು. ಈ ವೇಳೆ ಸಚಿವರಿಗೆ ಶಾಸಕ ಶಂಕರ್ ಪಾಟೀಲ್, ಮುನೇನಕೊಪ್ಪ ಸೇರಿ ಅಧಿಕಾರಿಗಳು ಸಾಥ್ ಕೊಟ್ಟರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಠಾಣೆ ಪೊಲೀಸರು ಕಳ್ಳರ ಗ್ಯಾಂಗ್ವೊಂದನ್ನು ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತ 3ರಿಂದ 18,50,000 ರೂಪಾಯಿ ಮೌಲ್ಯದ ಚಿನ್ನ, ಕಾರು ಜಪ್ತಿ ಮಾಡಿದ್ದಾರೆ. ಕಳೆದ 6 ತಿಂಗಳ ಹಿಂದೆಯಷ್ಟೇ ಜೈಲಿನಿಂದ ಬಿಡುಗಡೆಯಾಗಿದ್ದ ಆರೋಪಿಗಳು ಮತ್ತೆ ಮನೆ ದೇಗುಲಗಳಿಗೆ ಕನ್ನ ಹಾಕುವುದನ್ನು ಕಾಯಕ ಮಾಡಿಕೊಂಡಿದ್ರು. ಸಿಎಂ ಬಿಎಸ್ವೈ ಹುಟ್ಟುಹಬ್ಬದ ಪ್ರಯುಕ್ತ ಗದಗದಲ್ಲಿ ಬಿಎಸ್ವೈ ಅಲ್ಪಸಂಖ್ಯಾತ ಅಭಿಮಾನಿ ಬಳಗ ಪ್ರಾರ್ಥನೆ ಸಲ್ಲಿಸಿದೆ.
ನಗರದ ಮಾಬುಸುಬಾನಿ ದರ್ಗಾದಲ್ಲಿ ಅಲ್ಲಾಹನು ಬಿಎಸ್ವೈಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನೀಡಿ ಆಶೀರ್ವದಿಸಲಿ ಅಂತ ಅಭಿಮಾನಿಗಳು ಬೇಡಿಕೊಂಡಿದ್ದಾರೆ. ಪರಸ್ಪರ ಸಿಹಿ ಹಂಚಿ ಬಿಎಸ್ವೈ ಜನ್ಮದಿನ ಸಂಭ್ರಮಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿ ದುರ್ಗದಲ್ಲಿ ಮುತ್ತೈದೆ ಹುಣ್ಣಿಮೆಗೆ ಭಕ್ತ ಸಾಗರವೇ ಹರಿದು ಬಂದಿತು. ಕೊರೋನಾ ಮಧ್ಯೆ ನಾನಾ ರಾಜ್ಯದಿಂದ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿದ್ದು ಹುಣ್ಣಿಮೆಯ ಸಂಭ್ರಮ ಕಳೆ ಜೋರಾಗಿತ್ತು. ಹೀಗಾಗಿ ಮುತ್ತೈದೆ ಹುಣ್ಣಿಮೆ ವೇಳೆ ಮುತ್ತು ಕಟ್ಟುವ ಕಾರ್ಯ ನಡೆಯದಂತೆ ಗುಡ್ಡದ ತುಂಬೆಲ್ಲ ದೇವದಾಸಿ ಪುನರ್ವಸತಿ ಕೇಂದ್ರದ ಕಾರ್ಯಕರ್ತರು ಸುತ್ತಾಡಿದರು. ಮನ್ ಕಿ ಬಾತ್ನಲ್ಲಿ ಯುವಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದು ಏನು? ತಮಿಳುನಾಡಿನಲ್ಲಿ ಸೀಟು ಹಂಚಿಕೆ ರಾಜಕೀಯ ಎಲ್ಲಿಗೆ ಬಂದಿದೆ? ಅಮೆರಿಕಾದಲ್ಲಿ ತುರ್ತು ಬಳಕೆಗೆ ಅನುಮತಿ ಪಡೆದ ಕೊರೋನಾ ಲಸಿಕೆ ಯಾವುದು? ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಇಂದಿನ ಯುವಕರು ವಿಜ್ಞಾನಿಗಳ ಬಗ್ಗೆ ತಿಳಿದುಕೊಳ್ಳಬೇಕು, ವಿಜ್ಞಾನದ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳಬೇಕು, ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟ್ರೀಯ ವಿಜ್ಞಾನ ದಿನದ ಪ್ರಯುಕ್ತ ಮನ್ ಕಿ ಬಾತ್ನಲ್ಲಿ ವಿಷಯ ಪ್ರಸ್ತಾಪಿಸಿದ ಪ್ರಧಾನಿ ಮೋದಿ ಆತ್ಮನಿರ್ಭರ ಭಾರತದಲ್ಲಿ ವಿಜ್ಞಾನದ ಕೊಡುಗೆ ದೊಡ್ಡದು ಅಂತ ಹೇಳಿದ್ರು. ಅಲ್ಲದೆ ಪರೀಕ್ಷಾ ಪೇ ಚರ್ಚಾ ಬಗ್ಗೆ ಮಾತನಾಡಿದಂತಹ ಮೋದಿ ವಿದ್ಯಾರ್ಥಿಗಳ ಜೊತೆ ಪೋಷಕರು ಕೂಡ ಭಾಗಿಯಾಗಬಹುದು, MyGOV ಆಪ್ ಮೂಲಕ ನೋಂದಣಿ ಮಾಡಿಕೊಳ್ಳಿ ಅಂತ ತಿಳಿಸಿದ್ರು. ಲ್ಯಾಬ್ ಟು ಲ್ಯಾಂಡ್ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಮೋದಿ ಮಾತನಾಡಿದರು. ಲಡಾಖ್ನ ರೈತರ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ ಮೋದಿ ಸಾವಯವ ಕೃಷಿ ಪದ್ಧತಿಯಲ್ಲಿ 20 ಬೆಳೆ ಬೆಳೆದಿದ್ದಾರೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ನೀರಿನ ಸಂರಕ್ಷಣೆ, ಮಾನವ ಹಸ್ತಕ್ಷೇಪ ಇಲ್ಲದ ಹಿನ್ನೆಲೆ 112 ರೀತಿಯ ಪಕ್ಷಿಗಳನ್ನ ನಾವು ನೋಡಬಹುದಾಗಿದೆ ಅಂತ ಹೇಳಿದರು. ತಮಿಳುನಾಡು ವಿಧಾನಸಭಾ ಚುನಾವಣೆ ದಿನಾಂಕ ಘೋಷಣೆ ಆದ ಬೆನ್ನಲ್ಲೇ ಬಿಜೆಪಿ ಹಾಗೂ ಎಐಎಡಿಎಂಕೆ ಮಧ್ಯೆ ಸೀಟು ಹಂಚಿಕೆಗೆ ಸಂಬಂಧಿಸಿದಂತೆ ಮಾತುಕತೆ ಆರಂಭ ಆಗಿದೆ. 234 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 60 ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದೆ. ಆದರೆ ಎಐಎಡಿಎಂಕೆ ಬಿಜೆಪಿಗೆ ಕೇವಲ 15 ಸ್ಥಾನಗಳನ್ನು ಬಿಟ್ಟುಕೊಡುವ ಆಫರ್ ನೀಡಿದೆ. ತಮಿಳುನಾಡು ಬಿಜೆಪಿ ಉಸ್ತುವಾರಿ ಸಿಟಿ ರವಿ, ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಸೇರಿದಂತೆ ಹಲವರ ಬಿಜೆಪಿ ನಿಯೋಗ ಪಳನಿಸ್ವಾಮಿ, ಪನ್ನೀರ್ ಸೆಲ್ವಂ ಜೊತೆ ಸೀಟು ಹಂಚಿಕೆ ಮಾತುಕತೆ ನಡೆಸಿದೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕಿನ ಆರ್ಭಟ ಹೆಚ್ಚಾಗಿದ್ದು 36 ಜಿಲ್ಲೆಗಳ ಪೈಕಿ 28 ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹರಡಿದೆ. ಕಳೆದ 2 ವಾರಗಳಿಂದ ದೈನಂದಿನ ಕೊರೋನಾ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚುತ್ತಾ ಇದ್ದು ತೀವ್ರ ಆತಂಕ ಮೂಡಿಸಿದೆ. ವಿದರ್ಭ, ನಾಗಪುರ, ಪುಣೆ, ಮುಂಬೈ, ಥಾಣೆ, ಅಮರಾವತಿ ಕೊರೋನಾ ಹಾಟ್ಸ್ಪಾಟ್ ಆಗಿ ಮಾರ್ಪಟ್ಟಿದ್ದು ಒಟ್ಟು ಸಕ್ರಿಯ ಕೇಸ್ನಲ್ಲಿ 65% ಕೇಸ್ಗಳು ಈ 5 ಜಿಲ್ಲೆಗಳಲ್ಲಿ ದಾಖಲಾಗುತ್ತಿದೆ. ಭಾರತದಲ್ಲಿ ಕಳೆದ 24 ಗಂಟೆಗಳಲ್ಲಿ 16,752 ಜನರಿಗೆ ಕೊರೋನಾ ಸೋಂಕು ತಗುಲಿದ್ದು ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1,10,96,731ಕ್ಕೆ ತಲುಪಿದೆ. ದೇಶದಲ್ಲಿ ಕಳೆದೊಂದು ದಿನದಲ್ಲಿ ಕೊರೋನಾಗೆ 113 ಜನರು ಬಲಿಯಾಗಿದ್ದು ಈವರೆಗೆ 1,57,051 ಜನ ಸೋಂಕಿನಿಂದ ಸಾವಿನ ಮನೆ ಸೇರಿದ್ದಾರೆ. ದೇಶದಲ್ಲಿ 1,64,000 ಕೊರೋನಾ ಸಕ್ರಿಯ ಪ್ರಕರಣಗಳಿದ್ದು 1,43,00,000 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಈ ವರ್ಷದ ಮೊದಲ ಉಪಗ್ರಹ ಉಡಾವಣೆ ಮಾಡಿದೆ. ಬ್ರೆಜಿಲ್ ವಿಜ್ಞಾನಿಗಳು ಇದೇ ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿರುವ ಉಪಗ್ರಹ ಹಾಗೂ ಇತರೆ 18 ಉಪಗ್ರಹಗಳನ್ನು ಹೊತ್ತು PSLV C-51 ರಾಕೆಟ್ ನಭೋಮಂಡಲಕ್ಕೆ ಚಿಮ್ಮಿದೆ. ಆಂಧ್ರದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ PSLV C-57 ರಾಕೆಟ್ ಉಡಾವಣೆ ಮಾಡಲಾಗಿದೆ. ಬೆಂಗಳೂರಿನ PSVVಯ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕ ತಂಡ ಅಭಿವೃದ್ಧಿಪಡಿಸಿರುವ ಹಡಗುಗಳ ಸಂಚಾರದ ಮೇಲೆ ನಿಗಾ ವಹಿಸುವ ಆರ್ಸ್ಯಾಟ್ ಉಪಗ್ರಹವನ್ನು ಹೊತ್ತು PSLV C-51 ರಾಕೆಟ್ ನಭಕ್ಕೆ ಹಾರಿದೆ. ಅಸ್ಸಾಂನಲ್ಲಿ ಭಾರಿ ಪ್ರಮಾಣದ ಗಾಂಜಾ ಜಪ್ತಿ ಮಾಡಲಾಗಿದೆ. ಟ್ರಕ್ ಒಂದರಲ್ಲಿ 500 ಕೆಜಿ ಗಾಂಜಾ ಸಾಗಿಸಲಾಗ್ತಾ ಇತ್ತು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದಂತಹ ಪೊಲೀಸರು ದಾಳಿ ಮಾಡಿದ್ದು ಗುವಾಹಟಿಯಲ್ಲಿ 500 ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಪೊಲೀಸರು ತಲಾ 10 ಕೆಜಿ 50 ಪ್ಯಾಕ್ ಗಾಂಜಾ ಜಪ್ತಿ ಮಾಡಿದ್ದು ಟ್ರಕ್ ಚಾಲಕರನ್ನು ಬಂಧಿಸಿದ್ದೇವೆ, ತನಿಖೆ ಮುಂದುವರಿಸಲಾಗಿದೆ ಅಂತ ಹೇಳಿದ್ದಾರೆ. ಆಂಧ್ರದ ತಿರುಮಲ ದೇವಸ್ಥಾನದಲ್ಲಿ ಭಾರೀ ಆದಾಯ ಸಂಗ್ರಹವಾಗಿದೆ. ಕಳೆದ 24 ಗಂಟೆಗಳಲ್ಲಿ ಹುಂಡಿಯಲ್ಲಿ 3.30 ಕೋಟಿ 3,30 ಲಕ್ಷ ರೂಪಾಯಿ ಕಾಣಿಕೆ ಸಮರ್ಪಿಸಲಾಗಿದೆ. 56,210 ಭಕ್ತರು ಬಾಲಾಜಿ ದರ್ಶನ ಪಡೆದಿದ್ದು 28,017 ಭಕ್ತರು ಬಾಲಾಜಿಗೆ ಮುಡಿ ಸಮರ್ಪಣೆ ಮಾಡಿದ್ದಾರೆ. ಅಮೆರಿಕದಲ್ಲಿ ಕೊರೋನಾ ಅಬ್ಬರಿಸುತ್ತಲೇ ಇದೆ. ಹೀಗಾಗಿ ಮತ್ತೊಂದು ಕೊರೋನಾ ಲಸಿಕೆ ತುರ್ತು ಬಳಕೆಗೆ ಅನುಮತಿ ನೀಡಲಾಗಿದೆ. ಜಾನ್ಸನ್ ಅಂಡ್ ಜಾನ್ಸನ್ ಲಸಿಕೆ ತುರ್ತು ಬಳಕೆಗೆ ಗ್ರೀನ್ ಸಿಗ್ನಲ್ ತೋರಿಸಲಾಗಿದೆ. ಈ ಮೂಲಕ ಅಮೆರಿಕದ ಆಹಾರ ಮತ್ತು ಔಷಧ ಆಡಳಿತ ಸಂಸ್ಥೆ 3ನೇ ಕೋವಿಡ್ ಲಸಿಕೆಗೆ ಅನುಮತಿ ನೀಡಿದಂತಾಗಿದೆ. ಡಿಸೆಂಬರ್ನಲ್ಲಿ ಫೈಜರ್ ಮಾಡರ್ನಾ ಲಸಿಕೆ ತುರ್ತು ಬಳಕೆಗೆ ಒಪ್ಪಿಗೆ ನೀಡಲಾಗಿತ್ತು.
ದಾಖಲೆ ಮೇಲೆ ದಾಖಲೆ ಬರಿತಾ ಇರೋ ಕೇರಂ ಸ್ಪೆಷಲಿಸ್ಟ್ ಅಶ್ವಿನ್ ಹೇಳಿದ್ದೇನು? ಭಾರತ ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ಗೆ ಪಿಚ್ ಹೇಗಿರಲಿದೆ? ರಾಬರ್ಟ್ ಎಂಟ್ರಿಗೆ ಹುಬ್ಬಳ್ಳಿಯಲ್ಲಿ ಸಿದ್ಧತೆ ಹೇಗಿದೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಟೀಮ್ ಇಂಡಿಯಾದ ಅನುಭವಿ ಸ್ಪಿನ್ನರ್ ಅಶ್ವಿನ್ ತಾನು ಬಹಳ ದಾಖಲೆ ಬರೆಯೋದ್ರ ಬಗ್ಗೆ ಯೋಚಿಸುವುದನ್ನ ಬಿಟ್ಬಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಈಗ ಪ್ರತಿ ಪಂದ್ಯದಲ್ಲೂ ತಂಡಕ್ಕೆ ಉತ್ತಮ ಕೊಡುಗೆ ನೀಡುವ ಬಗ್ಗೆ ಯೋಚನೆ ನಡೆಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿ ಪಿಚ್ ಸ್ಪಿನ್ನರ್ಗಳಿಗೆ ನೆರವಾಗಿದ್ದಕ್ಕೆ ಎಲ್ಲೆಡೆಯಿಂದ ಟೀಕೆಗಳು ಕೇಳಿ ಬರ್ತಾ ಇದೆ. ಆದರೆ ಇದಕ್ಕೆ ತಕ್ಕ ತಿರುಗೇಟು ನೀಡಿರುವ ಆಸ್ಟ್ರೇಲಿಯಾದ ಸ್ಪಿನ್ನರ್ ನಾಥನ್ ಲಿಯಾನ್ ಪಿಚ್ ಸ್ಪಿನ್ನರ್ಗಳಿಗೆ ಬೆಂಬಲವನ್ನ ನೀಡುತ್ತಿದೆ ಎಂದಾಗ ಎಲ್ಲರೂ ಬರ್ತಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ ಟೆಸ್ಟ್ ಪಂದ್ಯ ಕೇವಲ 2ನೇ ದಿನದಲ್ಲಿ ಮುಕ್ತಾಯ ಕಂಡ ಬಳಿಕ ಮೊಟೆರಾ ಪಿಚ್ ಬಗ್ಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿದ್ದು, ಹೀಗಾಗಿ ಅಂತಿಮ ಟೆಸ್ಟ್ ಪಂದ್ಯಕ್ಕೆ ಪಿಚ್ ಸಂಪೂರ್ಣವಾಗಿ ಬ್ಯಾಟ್ಸ್ಮನ್ಗಳಿಗೆ ನೆರವಾಗುವಂತೆ ನಿರ್ಮಿಸಲಾಗುತ್ತಿದೆ ಅಂತ ಬಿಸಿಸಿಐ ಮೂಲಗಳು ತಿಳಿಸಿದೆ. ಟೀಮ್ ಇಂಡಿಯಾದ ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬುಮ್ರಾ ವೈಯಕ್ತಿಕ ಕಾರಣಗಳಿಂದ ಇಂಗ್ಲೆಂಡ್ ವಿರುದ್ಧದ ಅಂತಿಮ ಟೆಸ್ಟ್ ಪಂದ್ಯದಿಂದ ಹೊರಗುಳಿಯಲು ನಿರ್ಧರಿಸಿದ್ದಾರೆ. ಬುಮ್ರಾ ಕೋರಿಕೆ ಮೇರೆಗೆ ಅಂತಿಮ ಟೆಸ್ಟ್ ಪಂದ್ಯದಿಂದ ಬಿಡುಗಡೆಗೊಳಿಸಲಾಗಿದೆ ಎಂದು ಬಿಸಿಸಿಐ ಕಾರ್ಯದರ್ಶಿ ಜೈ ಶಾ ತಿಳಿಸಿದರು. ವೆಸ್ಟ್ ಇಂಡೀಸ್ನ ವೇಗದ ಬೌಲರ್ ಫಿಡೆಲ್ ಎಡ್ವರ್ಡ್ಸ್ ಬರೋಬ್ಬರಿ 8 ವರ್ಷಗಳ ಬಳಿಕ ವಿಂಡೀಸ್ ತಂಡಕ್ಕೆ ಕಮ್ಬ್ಯಾಕ್ ಮಾಡಿದ್ದಾರೆ. ಶ್ರೀಲಂಕಾ ವಿರುದ್ಧ ಮುಂದಿನ ತಿಂಗಳು ನಡೆಯಲಿರುವ 3 ಪಂದ್ಯಗಳ ಟಿ20 ಸರಣಿಗಾಗಿ ಪ್ರಕಟಿಸಲಾದಂತಹ ತಂಡದಲ್ಲಿ ಎಡ್ವರ್ಡ್ಸ್ ಸ್ಥಾನ ಪಡೆದುಕೊಂಡಿದ್ದಾರೆ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ಹುಬ್ಬಳ್ಳಿಯಲ್ಲಿದ್ದಾರೆ. ರಾಬರ್ಟ್ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮಕ್ಕಾಗಿ ಹುಬ್ಬಳ್ಳಿಗೆ ತೆರಳಿದ್ದಾರೆ. ನಿನ್ನೆ ಮಧ್ಯರಾತ್ರಿ ಹುಬ್ಬಳ್ಳಿ ತಲುಪಿದಂತಹ ನಟ ದರ್ಶನ್ ರನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ರು. ದರ್ಶನ್ ರನ್ನ ನೋಡಲು ಬಹಳ ಹೊತ್ತಿನಿಂದ ಕಾದು ಕುಳಿತಿದ್ರು. ನಟ ಉಪೇಂದ್ರ ಅಭಿನಯದ ಕಬ್ಜಾ ಸಿನಿಮಾ ಸಾಕಷ್ಟು ಕಾರಣಗಳಿಗೆ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ. ಇದೀಗ ಈ ಚಿತ್ರಕ್ಕೆ ಖಡಕ್ ವಿಲನ್ ಒಬ್ಬ ಎಂಟ್ರಿ ಕೊಟ್ಟಿದ್ದಾರೆ. ಕುರುಕ್ಷೇತ್ರ ಸಿನಿಮಾದಲ್ಲಿ ಭೀಮನಾಗಿ ದುರ್ಯೋಧನನ ವಿರುದ್ಧ ತೊಡೆತಟ್ಟಿದ ಡ್ಯಾನಿಶ್ ಉಪ್ಪಿ ಜೊತೆಗೆ ಕಾಳಕ ಮಾಡಲಿದ್ದಾರೆ. ನಟ ನಂದಗುರಿ ಬಾಲಕೃಷ್ಣ ಹೊಸ ಸಿನಿಮಾದ ಶೂಟಿಂಗ್ ಪೋಸ್ಟ್ ಪೋನ್ ಆಗಿದೆ. ಕಾರಣ ಚಿತ್ರಕ್ಕೆ ನಾಯಕಿ ಸಿಕ್ತಿಲ್ವಂತೆ. ಈ ಚಿತ್ರಕ್ಕೆ ಗೋಪಿಚಂದ್ ಆಕ್ಷನ್ ಕಟ್ ಹೇಳ್ತಾ ಇದ್ದು ನಾಯಕಿಯ ಹುಡುಕಾಟದಲ್ಲಿದೆ ಚಿತ್ರತಂಡ. ಹಾಗಾಗಿ ಮೇ ತಿಂಗಳಿನಿಂದ ಶೂಟಿಂಗ್ ಶುರುವಾಗಲಿದೆ.